2025 ಆವರೆಗೂ ಈ ಶಾಸಕ 3 ಸಾರಿ ಗೆದ್ದವನೆ, 1 ಸಾರಿ ಸೋತವನೆ. ಇಲ್ಲಿ ರೈತರನ್ನ ಬಂದು ರೈತರು ಸಭೆ ಮಾಡಿ 2 ಪಂಚಾಯತಿ ನಿಮ್ಮ ಮನುಷ್ಯಕ್ಕೆ ಏನಪ್ಪ ನೀವು ಓಟ್ ಹಾಕಿದ್ದೀರಾ, ನಿಮ್ ಋಣ ತೀರಿಸಬೇಕು, ಜಮೀನ್ ಕೊಡ್ತೀರಾ, ಕೊಡಲ್ಲ. 1 ದಿವಸ ಕಾಲಿಕವರ ಸರ್ ಇಲ್ಲಿ ಎಲ್ಲಿದ್ಯೋ ಹುಲೆ ಬಂದ್ರೆ ಪರ್ಕೆ ತಗೊಂಡು ಆಡ್ಕೊಳ್ತೀವಿ. ಏಕಾಕಿ ಅವ್ನು ಮಾಡ್ಕೊಳ್ಳೋದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಗೊಳಕ್ ದರ್ಬಾರು. ಏನು ಇವ್ರು ಆಡುದ್ದೇ ಆಟ. ರೈತರು ಹುಲ್ಲು ಮನೆ ನಾಚಿಕೆ ಆಗೋದಿಲ್ಲ ಇದ್ದಂಗೆ ಇವ್ರಿಗೂ. ರೈತರ ಮೇಲೆ FIR ಹಾಕೋದು. ಏನಾರ ರೈತರು ಪಟಪಟ ಮಾಡಿದ್ರೆ FIR ಹಾಕ್ಸೋದು. ಇವ್ರ ಎಷ್ಟು ದಿನ ಸರ್ಕಾರ ಇರ್ತದೆ? ಇವ್ರದೇ ಇರ್ತದ ಪ್ರಜಾಪ್ರಭುತ್ವ. ಹಬ್ಬ ಅಂದ್ರೆ 100 ಎಕರೆಯಲ್ಲಿ ಬೆಳೆ ಬೆಳೀತಾ ಇದ್ದೀರಿ, ಉಳಿದಂತ ಎಲ್ಲಾ ಭೂಮಿ ಬರಡು ಭೂಮಿ, ಒಪ್ಕೊಳ್ತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದು ಬಂಜರು ಭೂಮಿನ? ಇಲ್ಲ, ಚಾನ್ಸೇ ಇಲ್ಲ. ನಾನು ಹೇಳ್ತೀನಿ ಸರ್, ಇದೇ DK ಶಿವಕುಮಾರ್ ಅವರು ಉನ್ನತ ಮಟ್ಟದಲ್ಲಿರೋ DK ಶಿವಕುಮಾರ್ ಇದ್ರನ್ನ ಬರಡು ಭೂಮಿ ಅಂತಾರೆ. ಅವ್ರ ಇನ್ನು ಕಪಾಳ ಏನು ಇಲ್ವಾ? ಇಲ್ಲೇ ತಿರುಗ್ತಾರೆ. ಬರಡು ಭೂಮಿನ ಇದು. ರೈತನ ಕಣ್ಣೀರ್ಗೆ, ರೈತನ ಶ್ರಮಕ್ಕೆ ನೀವು ಬೆಲೆ ಕಟ್ಟಕ್ಕಾಗ. ಇವಾಗ ಮೊನ್ನೆ CM ಆದಾಗ ಅವ್ರ ಕ್ಷೇತ್ರಕ್ಕೆ ಬಂದಾಗ ರೋಡ್ ಶೋ ಮಾಡುವಾಗ ಹೇಳ್ತಾರೆ 1 ಇಂಚ್ ಭೂಮಿ ಕೊಡ್ಬೇಡ್ರಿ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ನಾನು ನಿನ್ ಕೆರೆ ತುಂಬಿಸ್ಕೊಡ್ತೀನಿ, ಸ್ವಾವಲಂಬನೆಯಾಗಿ ಬಾಳಿ, ನೀವು ಜಮೀನ್ ಮಾರಿ ಬೆಂಗಳೂರಿಗೆ ಬೀದಿ ವ್ಯಾಪಾರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಕನಕಪುರಕ್ಕೆ ಹೋಗಿ ನೀವು ಜಮೀನ್ ಕೊಡ್ಬೇಡ್ರಿ, ವ್ಯವಸಾಯ ಮಾಡ್ರಿ ಅಂತಾರೆ. ಇಲ್ಲಿ ಕನಕಪುರಕ್ಕೆ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ಒಂದಕ್ಕೆ ಸೀಮಿತನ ಮುಖ್ಯಮಂತ್ರಿ, ಕರ್ನಾಟಕಕ್ಕೆ ಸೀಮಿತನ? ನಾವು ರೈತರ ಮಕ್ಕಳಲ್ವಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಒಕ್ಕಲಿಗಿಸ್ತಾರೆ. ಇಲ್ಲಿ 4 ತಾಲೂಕಿದೆ ಈ ಜಿಲ್ಲೆಯಲ್ಲಿ. ಇಂಥ ಪರಿಸರ ಇರೋ ಭೂಮಿನ ತೋರಿಸ್ಬಿಡ್ಲಿ, ಇದು ಬರಡು ಭೂಮಿ ಅನ್ಬಿಡ್ಲಿ, ಇಲ್ಲಿ ಬಂದು ಹೇಳ್ಬೇಕು, ನಾವು ಕೈ ಬಿಟ್ಬಿಡ್ತೇವೆ ಸರ್. ಶಬಾಷ್. 10 ನಿಮಿಷನೂ ಇರಲ್ಲ, ಬರಡು ಭೂಮಿ ಅಂತ ಹೇಳ್ಬಿಡ್ಲಿ, ಈಗ ಕೈ ಬಿಟ್ಬಿಡ್ತೀವಿ. ಅದೇ ಈ 3 ಸಾರಿ ಗೆದ್ದೋಗವನಲ್ಲ DK ಶಿವಕುಮಾರ್ 1 ಇಂಚ್ ಕೊಡ್ಬೇಡ್ರಿ ಅಂತಾರೆ. ಇವನು ಈ 3 ಸಾರಿ ಗೆದ್ದೋಗವ್ರಲ್ಲ ಈ ಪಾಪಿಗಳು, ನಮ್ಮನ್ನ ಒಕ್ಕಲೆ ಬೀಸಕ ಅವ್ರ ಜೊತೆ ಕೈ ಜೋಡಿಸ್ತಾವ್ರೆ. ಇವ್ರಿಗೆ ಮಾನ ಮರ್ಯಾದೆ ಇದೆ ಸರ್? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದು ಶಾಶ್ವತವಾಗಿರೋದು ಭೂಮಿ ತಾಯಿ ಒಬ್ಬಳೆ ಸೂರ್ಯಚಂದ್ರ ಇರೋ ಗಂಟ. ಇವ್ನು ಕೊಡೋ ದುಡ್ಡು DK ಶಿವಕುಮಾರ್, ನಾನು ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ಬಾಲಕೃಷ್ಣ ಯಾರು ಶಾಶ್ವತ ಎಲ್ಲ, ಮಣ್ಣಲ್ಲಿ ಮಣ್ಣಾಯ್ತೀವಿ. ಆದ್ರೂ 1 ಇಂಚ್ ಭೂಮಿ ಕೊಡಲ್ಲ. ಭೂಮಿ ತಾಯಿ ಕೈ ಬಿಡ್ಲಿಲ್ಲ, ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾ. ನಾನು ಭೂಮಿ ಕೊಡೋದಕ್ಕೂ ಒಪ್ಕೊಂಡಿರುವಂತ ರೈತರನ್ನ ಮಾತನಾಡಿಸ್ದೆ. ಅವ್ರು ಹೇಳ್ತಾರೆ, ಕುಡ್ದಿಗೆ ಅಂತಲೇ ನಿಮಗ್ ಬರ್ಕೊಟ್ಟವ್ರೆ, ನಿಮ್ ಹಣನ ನಿಮ್ಗ್ ವಾಪಸ್ ಕೊಡ್ತೀವಿ, ನಮ್ ಜಮೀನ್ ನಮಗ್ ಬಿಟ್ಕೊಡಿದ್ದೆ ಅವರು. ರೈತರ ಮಕ್ಕಳು ರೈತರ ಆಗ್ಬೇಕಾ? ನಮ್ಮ ಮಕ್ಕಳು ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ದೊಡ್ಡ ಶ್ರೀಮಂತರಾಗ್ಬೇಕು. ನಮ್ಮ ಮಕ್ಕಳು ಯಾಕೆ ರೈತರಾಗ್ಬೇಕು ಅಂತ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ಅವ್ರು ಪ್ರಶ್ನೆ ಮಾಡ್ತಾ ಇದಾರೆ. ಅವ್ರು 100 ಎಕರೆ 200 ಎಕರೆ ಅವ್ರು ಸರ್, ಅವ್ರು ಏನೋ ಮಾಡ್ಕೊಳ್ತಾರೆ. 10 ಜನ ಇರ್ಬೋದು, 20 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 20% ಇರ್ಬೋದು, 80% ನಮ್ ಕಡೆ ಅಂತ ಹೇಳ್ತಾವ್ರೆ. ಇದು ಉಲ್ಟಾ. 20%ಕ್ಕೂ ಕಡಿಮೆ ಇದೆ ಅಲ್ಲಿ. 80% ಅಲ್ಲ, 50% ತೋರಿಸ್ಬಿಡ್ಲಿ ಅವರು. ಮಾಡ ಸುಳೆ ಮಕ್ಕಳು, ರೈತ ಬೆಳೆದ ಮಾಲನೆ ಹೇಳ್ತೀನ ಸುಳೆ ಮಕ್ಕಳು. ನೀವು 10 ಲಕ್ಷ ಇದ್ರೆ ರೊಕ್ಕ ತಿಂತೀರಿ, ರೈತ ಬೆಳೆದ ಮಾಲನೆ ತಿಂತೀರಿ. ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತ ಬೆನ್ನೆಲುಬು ಮುರಿವಡೆ ಸುಳೆ ಮಕ್ಕಳು ಮಾಮೂಲಿ ಕಟ್ಪಟ್ಟಿ. 1 ರೂಪಾಯಿ ಬೆಲೆ ಅದ ನಮ್ಮ ಮಾಲಿಗೆ, ಏನು ಸೆಂಟ ಬೆಲೆ ಅದನ? ನಿಮ್ಮ ಅವನು 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು ಬಿಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.